ನಾಲ್ಕರ ಮಗ ಐದಕ್ಕೆ ಹೋಗಿ ಬಳಿಕೊಂದರ ಮಗಳನ್ನು ಕಂಡು ಅಲ್ಲಾಗಲೇ ಮೂರನು ಮಡಗಿ ಎರಡನೆಯದ ನೆಗೆದನು ಮತ್ತೆ. ಏನರ್ಥ ಆಯ್ತಪ್ಪ ನಿಮಗೆ? ನಾವು ಸುಮ್ಮನೆ ಇದನ್ನು ಓದ್ಕೊಂಡು ಹೋದರೆ ಏನೂ ಅರ್ಥ ಆಗಲಿಲ್ಲ. ಇದನ್ನು ಬರೆದವರು ಎಷ್ಟು ಬುದ್ಧಿವಂತರಿರಬಹುದು ನೋಡಿ. ಪಂಚಮಹಾಭೂತಗಳಲ್ಲಿ ಒಂದು ಅಂದರೆ ನೆಲ, ಎರಡನೆಯದ್ದು ಜಲ, ಮೂರನೆಯದ್ದು ಬೆಂಕಿ, ನಾಲ್ಕನೆಯದ್ದು ಗಾಳಿ, ಐದನೆಯದ್ದು ಆಕಾಶ. ಈ ಅರ್ಥದಲ್ಲಿ ಇನ್ನೊಮ್ಮೆ ಇದನ್ನು ಓದೋಣ ನೋಡಿ. ನಾಲ್ಕರ ಮಗ ವಾಯುಪುತ್ರ ಐದಕ್ಕೆ ಹೋಗಿ ಆಕಾಶದಲ್ಲಿ ಹೋಗಿ ಬಳಿಕೊಂದರ ಮಗಳನ್ನು ಕಂಡು, ಒಂದು ಅಂದರೆ ಭೂಮಿ, ಭೂಮಿಯ ಮಗಳು ಸೀತೆ. ವಾಯುಪುತ್ರನಾದ ಹನುಮಂತ ಆಕಾಶದಲ್ಲಿ ಹೋಗಿ ಸೀತೆಯನ್ನು ಕಂಡು ಅಲ್ಲಾಗಲೇ ಮೂರನು ಮಡಗಿ ಅಶೋಕವನಕ್ಕೆ ಬೆಂಕಿ ಇಟ್ಟ. ಮೂರು ಅಂದರೆ ಬೆಂಕಿ. ಎರಡನೆಯದ ನೆಗೆದನು ಮತ್ತೆ. ಎರಡು ಅಂದರೆ ಜಲ. ಮತ್ತೆ ಸಮುದ್ರವನ್ನು ಹಾರಿ ಈ ಕಡೆ ಬಂದ. ಇಡೀ ಸುಂದರ ಕಾಂಡವನ್ನೇ ಹೀಗೆ 4 ಸಾಲುಗಳಲ್ಲಿ 1, 2, 3, 4, 5 ಅಂತ ಹೇಳಿ ಬರೆದಿದ್ದು ನಮ್ಮ ಹಿರಿಯರ ಜಾಣ್ಮೆ.